ಬೇಷ್ ಅಂತಕ ಹಿಡಿ. ಏನ ಅದ? ನಿನ್ನ ಮಗಳು ಫೋನ್ ಹಚ್ಚಿದ್ಲಪ್ಪ ನನ್ನ ಅಂಗಡಿಗೆ. ಫೋನ್ ಹಚ್ಚಿ ನಮ್ಮವಾರಿಗೆ ಹಬ್ರಿ ಬ್ಯಾಳಿ ಬೆಲ್ಲ ಎಣ್ಣೆ ಮತ್ತು ಸಂತಿ ಸಾಮಾನು ಮಸಾಲೆ ಸಾರು ಸಾಂಬಾರು ಮಸಾಲೆ ಆಮೇಲೆ ಅದು ಒಟ್ಟು ಹಬ್ಬದ ಸಂತಿ ಏನೇನೈತಿ ಎಲ್ಲ ಒಯ್ದು ಕೊಡ್ರಿ ಅಂತೇಳಿ ಫೋನ್ ಹಚ್ಚಿ ಹೇಳಿದ್ಲಪ್ಪ. ಅದಕ್ಕೆ ನಮ್ಮ ಹುಡುಗಿದ್ದಿದ್ದಿಲ್ಲ ಕೊಟ್ಟು ಕಳ್ಸಕ್ಕೆ. ನಾನು ಹೆಂಗಿದ್ರು ಈ ಕಡೆ ಹೊಂಟಿದ್ನೆಲ್ಲ ತೊಗೊಂಡು ಬಂದು ನೋಡು. ಅಯ್ಯೋ ಅಯ್ಯೋ, ನಿಮ್ಮ ನಂಬರ್ ನನ್ನ ಮಗಳು ಒಯ್ದ್ಲಾ? ಹ್ಞೂ ಬೇ, ತಿಂಗ್ಳಕ್ಕೊಮ್ಮೆ ರೊಕ್ಕ ನಾನು ಕೊಡ್ತೇನೆ, ನಮ್ಮವಾರಿಗೆ ಏನು ಬೇಕು ಕೊಡ್ರಿ ಅಂತ ಹೇಳಾಳ. ನಿಂಗೆ ಏನಾರು ಬೇಕಾದ್ರೆ ಬಂದು ಒಯ್ಬೇ ನೀ ಒಟ್ಟು ಏನ ಆದರೂ ಏನ ಅನ್ನೋ ಶಾಂತವ ಅಂತ ಮಗಳು ಪಡ್ಯಾಕೆ ಪುಣ್ಯ ಮಾಡಿವ ನೀ ಕರೆನ ಅಣ್ಣ. ಅಂತ ಮಗಳು ಪಡ್ಯಾಕೆ ನಾ ಪುಣ್ಯನ ಮಾಡೇನಪ್ಪ. ಇದನ್ನು ಕೊಡ್ತಾಳ ಅಂತಲ್ಲ, ಆಕೆ ವಿಚಾರ ಮಾಡ್ತಾಳಲ್ಲ ಇದನ್ನೆಲ್ಲ. ಅದಕ್ಕೆ ಎಷ್ಟು ಮಂದಿ ಬೇಕಯ್ಯಪ್ಪ ವಿಚಾರ ಮಾಡ್ಲಾರ್ದ, ಏನಿಲ್ದ ಎತ್ತಿಲ್ದ ತಂದೆ ತಾಯಿ ಏನಾದ್ರಂತೂ ನೋಡ್ಲಾರ್ದ ಪ್ರೀತಿ ಗೀತಿ ಮಾಡಿ ಓಡಿ ಹೋಗಿ ಲಗ್ನ ಆಯ್ತು ತಾವಷ್ಟು ಚಂದಿದ್ರಾತಂತಿದ್ದವ್ರು ಎಷ್ಟೋ ಮಂದಿ ಅದಾರ. ಅಂತದ್ರಾಗ ನನ್ನ ಮಗಳು ಇಷ್ಟೆಲ್ಲ ವಿಚಾರ ಮಾಡ್ತತಿ. ಆತಪ್ಪ ಪುಣ್ಯ ಬರಲಿ ನನಗೆ ತಂದು ಕೊಟ್ಟಿದ್ದಕ್ಕೆ. ಹಾಂ ಬರ್ತೇನೆ ಬೇ. ಹಬ್ಬ ಜೋರಲ್ಲ ಹಂಗಾರ ಗೌಡ್ರ ಆರಾಮದಾರನ? ಹಾಂ ಆರಾಮದಾರ. ಎಣ್ಣೆ ಹಚ್ಚಿ ಕುಂದ್ರಸೇನೀಗ ಜಾಕ ಮಾಡಿಸ್ಬೇಕು 2 ಸರಿಗೆ. ಹಬ್ಬಲ್ಲ ಮತ್ತೆ ಅದಕ್ಕೆ ಅಮಾಸೆ ಬೇರೆ ಕಡುಬದು ಮಾಡ್ಬೇಕೀಗ. ಚಲೋ ಆತಪ್ಪ ನೀ ತಂದು ಕೊಟ್ಟಿದ್ದೆ. ಮೊನ್ನೆ ಹೋಗೋತ್ನ ನಾನು ನಮ್ದು ಫೋನ್ ನಂಬರ್ ಇಸ್ಕೊಂಡು ಹೋಗ್ಯಾಳ ಗಾಡ್ಯಾಗ. ಹೋಗೋತ್ನಾಗ ನಿಂದ್ರಿಸಿ ಆ ಗಂಡನ ಗಾಡಿ ಗೊತ್ತನು ಪಾಪ ಸುಳ್ಳ ಯಾಕನ್ಬೇಕು ಹಾಕಿ ಕೊಡ್ತಾಳಂದ್ರು ಅವ್ರ ಅತ್ತಿ ಮನ್ಯಾಗ ಅವ್ರು ಚಲೋ ಅದಾರಲ್ಲ ಅದನ್ನ ಹೇಳ್ಬೇ ನೀನು. ಹ್ಞೂನಪ್ಪ ಅದೇ ಹೇಳಿದ್ನಲ್ಲ ಒಟ್ಟಿನ್ಯಾಗ ಎಲ್ಲ ನಮ್ಮ ಪುಣ್ಯನಪ್ಪ. ಅದಕ್ಕೆ ಚಲೋ ಮಂದಿನ ಕುಡ್ಯಾರ. ಸರಿ ಆ ತೋರ್ವಾ. ಕಂಡಾಪಟ್ಟಿ ಸಾಮಾನು ಅದಾವಲ್ಲ ಇದ್ರಾಗ. ಲಕ್ಷ್ಮೀ ಲಕ್ಷ್ಮೀ ಹೇಳ್ದೆ. ಹೇಳಕ್ಕೇನೈತಿ ತಗೋ ಹಿಡಿ. ಸಂತಿ ಎಲ್ಲ ತಂದ್ಕೊಟ್ಟಾನ ಅಣ್ಣ. ಅಂದ್ರೆ ನಿಮ್ಮ ತಾಕ ಫೋನ್ ಹಚ್ಚಿ ಹೇಳಿದ್ಲಂತ. ಅದಕ್ಕೆ ಒಯ್ದು ಒಳಗೆ ಒಯ್. ಹೌದು ನಿನ್ನ ಯಾಕೆ ಹೊತ್ತಾಗಿ ಬಂದೆಲ್ಲ ಎಲ್ಲೋಗಿದ್ದಿ? ನಾನು ನಿನ್ನೆ ಟಿ ವಿ ಗದ್ದಲಾಗ ನಿಮ್ಮ ಅಪ್ಪನ ಕೊಟ್ಟದ ಮಾತಾಡಕತ್ತಿದ್ನೆಲ್ಲ ಲಕ್ಷಕ್ಕೆ ತಗೋಲಿಲ್ಲ. ಎಲ್ಲೋಗಿದ್ದಿವ? ಅಲ್ಲ ಆಕಿ ಕಾವೇರಿ ಜೊತೆಗೆ ಹೋಗಿದ್ದಿಲ್ಲ ನೀನು? ಅದ ಮತ್ತೆ ಎಲ್ಲೋಗಿದ್ದೆ? ಎಲ್ಲಿಲ್ವೇ ಅಷ್ಟೇ ಸುಜಾತಾರ ಮನೆಗೆ ಹೋಗಿ ನೋಟ್ಸ್ ಕೇಳಕ್ ಹೋದ್ವಿ. ಸುಜಾತಾರ ಇದ್ದಿದ್ದಿಲ್ಲ, ಅವರೆಲ್ಲ ಹೋಗಿದ್ರು. ಅದಕ್ಕೆ ಮತ್ತೆ ಹಂಗೆ ವಾಪಸ್ ಬಂದ್ವಿ. ಅಷ್ಟು ಹೋಗಿ ಬರಾಕ ನಿನಗೆ ಅಷ್ಟೊತ್ತನ ಬೇಕಾತನ? ನೋಡು ಹೌದು ಗಿರ್ಜನ ಹಾಕತಿದ್ಲು. ಆ ಕಾವೇರಿ ಏನೋ ಬರೋಬ್ಬರಿ ಇಲ್ಲ, ಆಕೆ ಕೊಟ್ಟು ನಿನ್ನ ಮಗಳು ಸೇರಾಕ್ ಬಿಡಬೇಡ. ಆ ಹುಡುಗಿ ಈಗ ಲವ್ ಪವು ಮಾಡ್ತೈತಿ, ವಯಸ್ಸಲ್ಲದ ವಯಸ್ಸಿನಾಗ ಗಂಡ ಹುಡುಗ ಕೊಟ್ಟು ಅಡ್ಯಾಡ್ತೈತಿ ಗಂಡ್ರಾಮಿ ಹಂಗ ಅಂತೇಳೆಲ್ಲ ಹೇಳಾಕತ್ತಿದ್ಲ. ಹೌದನ ಕರೇನ? ಸರಿ ಇಲ್ಲ ನಕ್ಕೆ? ಸರಿ ಇಲ್ಲ ಅಂದ್ರೆ ಹೆಂಗೆ ಹೇಳೋದು? ಅಯ್ಯ ಅಯ್ಯ ಎಲ್ಲ ಕಳೆ ಎಲ್ಲಿ ಬರ್ತಾಳ ಅಂತೇಳಿ ನಿಂಗೇನು ಗೊತ್ತಿಲ್ಲನ? ಅಯ್ಯಾಕೆ ನಂಗೇನು ಕೇಳ್ತಾಳವೆ ಆಕೆ ಎಲ್ಲ ನನಗೆ ಹೇಳೋಕಳ. ನಂಗೆ ಕೊಟ್ಟಿದ್ದಾಗ ಮಾತ್ರ ಅಂತವೇನು ಮಾಡೋದಿಲ್ವ? ಅದ ಅಂದೆ. ನೀ ಮತ್ತೆ ಇಂಥವು ಆಕಿ ಏನಾರ ಮಾಡಾಕತ್ಲಂತ ನೀನು ಅದನ್ನ ದಾರಿ ಹಿಡ್ದಿವ ಏನ? ಹುಷಾರಾಗಿರು ಒಟ್ಟ. ಆಯ್ತು ತಗೋ. ಯವ್ವ ಹಬ್ಬಕ್ಕೆ ಅಕ್ಕನು ಬರ್ತಾಳನ? ಇಲ್ಲ ಮನೆ ಹೇಳಕ್ಕೆ ನಂಗೆ ಬರಕ್ಕೆ ಆಗಂಗಿಲ್ಲ ಅಂತೇಳಿ. ಅಲ್ಲಿ ಮನ್ಯಾಗೂ ಆಫೀಸ್ನಾಗೂ ಬೇಕಾದಷ್ಟು ಕೆಲಸ ಪಾಪ ಅವ್ರತ್ತಿ ಒಂದೇ ಇರ್ತೈತಿ. ಇವತ್ತು ಮತ್ತೆ ಇಲ್ಲಿ ಕರೆಸ್ಕೊಂಡ್ರೆ ಏನಂದಾರ ಮಂದಿ ನೋಡಿದಾರೆ. ಅದಕ್ಕೆ ಬೇಡ ಹಬ್ಬಲ್ಲ ನಾವು ಮಾಡ್ಕೊಳ್ಳೋಣ ತಗೋ. ಇಷ್ಟಕ್ಕೂ ಹಳೆ ಮಗಳನ್ನ ಕರೆಸಿ ಅಷ್ಟು ಜೋರಾಗಿ ಅಂದ್ರೆ ದೀಪಾವಳಿ ಅದಾದ್ರೆ ಬೀಳಾರ್ದ ನಡಿತೈತಿ. ಇವತ್ತು ನಡಿತೈತಿ. ಅವ ಇವತ್ತು ಎಲ್ಲರ ಮನೆಗೂ ಬೇವು ಬೆಲ್ಲ ಹಂಚಿ ಬರ್ಬೇಕು ನಾನು. ನೀ ಬೇವು ಬೆಲ್ಲ ಮಾಡಿ ಇಲ್ಲ? ಬೇವು ಬೆಲ್ಲ 2 ಮಾಡಿಟ್ಟೇನಿ. ಏನು ಹೋಗಿ ಎಲ್ಲರ ಮನೆಗೆ ಕೊಟ್ಟು ನೀವು ಬೇವು ಬೆಲ್ಲ ತಿಂದು ಸಿಹಿನ ನೆನಪಿಟ್ಟುಗಳನ್ನು ಕಹಿನ ಮರಿನ ಅಂತೆಲ್ಲ ಹೇಳಿದ್ ಬಾಡ್ವಾ ಏನ? ಎಲ್ಲರಿಗೂ ಹೊಸ ವರ್ಷ ಯುಗಾದಿಯ ಹಬ್ಬದ ಹಾರ್ದಿಕ ಶುಭಾಶಯಗಳು. ಈ ಹೊಸ ವರ್ಷ ನಿಮ್ಮ ಜೀವನದಲ್ಲಿ ಹೊಸತಾಗಿರಲಿ, ಹೊಸತನ್ನ ತರಲಿ. ಎಲ್ಲ ಹಳೆಯ ಚಿಂತೆಗಳನ್ನು ಮರೀರಿ, ಹೊಸದಾಗಿ ಯೋಚನೆ ಮಾಡಿರಿ. ಏನಾದರೂ ಹೊಸ ಕೆಲಸಗಳ ಕಡೆ ಗಮನ ಕೊಡ್ರಿ. 108 ಯಾರ ಬಗ್ಗೆನೂ ಚಿಂತೆ ಮಾಡಬೇಡ್ರಿ. ಜೀವನದ ಖುಷಿಯಾಗಿರ್ರಿ. ಉಗಾದಿ ಅಂತ ಉಗಾದಿ ಹೊಸ ವರ್ಷ ಈಗೂ ಹೋಗ್ಬೇಕ ಏನ ಇವರು? ಪಾರ್ವತಿ ಚಲೋ ಆತು. ರಾತ್ರಿನಾಗ ಇದೊಂದು ಸ್ವಲ್ಪ ಅಡಿಗೆ ಮನೆ ಎಲ್ಲ ಕಸ ಹೊಡ್ಕೊಂಡು ಗ್ಯಾಸ್ ಅದು ಒರೆಸಿ ಒಲಿ ಪೂಜೆ ಮಾಡಿ ಇಟ್ಟಿದ್ದು ನೀನು. ಈಗ ಬೆಳಗ್ಗೆ ಎದ್ದು ಹಂಗೆ ನೀರು ಚಿಮ್ಸಿ ಇನ್ನೊಂದು ಸ್ವಲ್ಪ ಇವತ್ತು ಕುಂಕುಮ ಹಚ್ಚಿ ಬೇಗ ಕಸ ಹೊಡ್ಕೊಂಡು ಕಲ್ಲು ಒರೆಸ್ಕೊಂಡ್ರೆ ಆತು. ನೀನು ಜಳಕ್ಕಾಗಿಲ್ಲಲ್ಲ ಇನ್ನೂ ನಿಂದು? ಇನ್ನೂ ಇಲ್ಲಮ್ಮ. ಹಂಗಾರ ಇದು ಓಟು ಕಸ ಹೊಡ್ಕೊಂಡು ಸ್ವಚ್ಛ ಕಲ್ಲು ಒರೆಸ್ಕೊಂಡ್ಬಿಡುವ. ಕಲ್ಲು ಒರೆಸ್ಕೊಂಡು ನಾನು ಜಳಕ ಮಾಡ್ಕೊಂಡು ಬರ್ತೇನೆ. ಅಷ್ಟರೊಳಗೆ ಬಂದು ಅಷ್ಟು ದೇವ್ರ ಪೂಜೆ ಮಾಡ್ಬೇಕು. ತೊಳೆದು ತಿಕ್ಕಿ ಏನು ಪೂಜೆ ಮಾಡಿ ಆಮೇಲೆ ನೀನು ಜಳಕ ಮಾಡಿ ಬಾ. ಅಷ್ಟೊತ್ತಿಗೆ ನಾ ಹೇಳ್ತೇನೆ ಪೂಜೆ ಮಾಡ್ಕೊತಾನೆ. ನಿನಗೆ ಕಡುಬು ಬೇಳೆ ಕುದಿಯಾಕಿಡುವಂತೆ ಏನು ಒಂದು ಹನಿ ಎಣ್ಣೆ ಹಾಕಿ ಬೇಳೆ ಕುದಿಯಾಕಿಡು. ಕುಕ್ಕರಿಗೆ ಇಟ್ಬಿಡು ಬೇಳೆನ. ಅಂದ್ರೆ ಒಂದು ವಿಜಿಲಿಗೆ ಆರಿಸಿ ಆಮೇಲೆ ಬಾಯಿ ತೆಗೆದ ಬೆಲ್ಲ ಹಾಕಿ ಕೂಡಿಸಿ ಮಸ್ಯಾಕೆ ಬರ್ತೈತಿ. ಏನಾಗುತ್ತೆ ಅಂದರೆ ಆಗಂಗಿಲ್ಲ, ದೌಡ್ ಕುದಿತೈತಿ. ಆಮೇಲೆ ಕಡುಬಿಗೆ ಒಂದು ಚೂರು ಹಿಟ್ಟು ನಾದುವಂತೆ. ಹೋಳಿಗೆಗೆ ಒಂದು 3-4 ಹೋಳಿಗೆ ಆಗೋಷ್ಟು ಅಷ್ಟೇ, ಭಾಳ ಅಲ್ಲ. ಮತ್ತು 3-4 ಹೋಳಿಗೆ ಆಗೋಷ್ಟು ಅಷ್ಟೇ ನಾದ ಏನು ಅತ್ತಿಯರ. ಅಮಾಸಿಗೆ ಬರೀ ಕಡುಬು ಅಷ್ಟ ಅಲ್ಲ ಮಾಡೋದು. ಕಡುಬು ಅಷ್ಟವ ಇವ ತಿನ್ನೋದಿಲ್ಲ ಅರವಿಂದ. ಅವ್ನಿಗೆ ಹೋಳಿಗೆ ಭಾಳ ಇಷ್ಟ. ಅದಕ್ಕೆ ಮತ್ತಿನ್ನೇನು ಕಡುಬು ಅಷ್ಟೇ ಮಾಡಿದ್ರೆ ಅವ್ನು ತಿನ್ನಲ್ಲ. ಅವ್ನು ಬಿಟ್ಟು ನಾವರ ಹೆಂಗೆ ತಿನ್ನೋದು? ಅದಕ್ಕೆ ಅದೇ ಹುಣ್ಗ ರುಬ್ಬಿರ್ತೈತಲ್ಲ ಅದು ಹುಣ್ಗನ ಒಂದು ಈಟ್ ಮೆತ್ತಗೆ ಒಂದು 4 ಬೇರೆ ನಾದಿದ್ರೆ ಆತ ಹಿಟ್ಟು. ಅವ್ಗೊಂದು 4 ಹೋಳಿಗೆ ತಿನ್ನೋ ಹೊತ್ತಿಗೆ ಮಾಡ್ಕೊಡ್ತೀನಿ. ಮಧ್ಯಾಹ್ನ ಊಟಕ್ಕೆ ಎಲ್ಲರೂ ಮನೆಗೆ ಬರ್ರಿ. ಯಾರಿಗೆ ಆಫೀಸಿಗೆ ಕಟ್ಟೋದಿಲ್ಲ ಇವತ್ತು ಏನು? ಅವ ನನಗೆ ಬಳಕದ ಮೆಚ್ಕ ಕರಿ ನೀನು ಚಲೋತ್ತಂಗ. ಆಮೇಲೆ ಕುಂಬಳಕಾಯಿ ಶಾಂಡಿಗೆ ಅದಾವಲ್ಲ ಅವ್ನು ಕರಿ. ಆಮೇಲೆ ಸುಭದ್ರಿ ಹೋಗಿ ನೀನು 2 ಸರಿಗೆ ಜಳಕ ಮಾಡ್ಕೊಂಬ.
ಜಳಕ ಮಾಡ್ಕೊಂಬಂದು ಅಲ್ಲಿ ಅತ್ತಿಗೆ ಮಗ ಜೊತೆಗೆ ಸಹಾಯ ಮಾಡ. ನಾ ಜಳಕ ಮಾಡ್ಕೊಂಬಂದು ಪೂಜೆ ಮಾಡ್ಬೇಕು. ಅಷ್ಟು ದೇವ್ರು ತಿಕ್ಕಿ ತೊಳೆದು ಪೂಜೆ ಮಾಡಿ ಹೂ ಏರಿಸಿ ಎಲ್ಲ ಮಾಡಷ್ಟೊತ್ತಿಗೆ ಏನು ಒಂದು ತಾಸು ಬೇಕಾ ಏನು? ಅಷ್ಟು ದೇವ್ರು ಅದಾವ ಅವು. ಏನವು ಮೊದ್ಲ ತಾಮ್ರದ್ದು ಅವೆಲ್ಲ ಸ್ವಚ್ಛ ಆಗೋದಿಲ್ಲ ಬಿಡೋದಿಲ್ಲ, ದೌಡ್ ತಿಕ್ಬೇಕು ನಾನು. ಬೆಳಿ ಸಾಮಾನು ಅದು ಏನು. ಹೋಗು ಜಳಕ ಮಾಡ್ಕೊಂಬಂದ ಅಲ್ಲಕ್ಕಿ ಕೈ ಗುಡೋಟ. ನನ್ಗೆ ಅವೆಲ್ಲ ಬರಂಗಿಲ್ಲವ. ಯಾರೇನು ಹುಟ್ಟತ್ಲೆ ಕಲ್ತಿರಂಗಿಲ್ಲ, ಆಮೇಲೆ ಕಲಿಯೋದು ಏನು. ಈಗ ಅಲ್ಲ ನಿಮ್ಮ ಅಕ್ಕ ಗಂಡನ ಮನೆಗೆ ಹೋಗಿ ಎಲ್ಲ ಮಾಡ್ತಾ ಇದ್ದಾಳ ಇಲ್ಲ ಈಗ? ಹಂಗೆ ನೀನು ಅಷ್ಟೇ ಕಲ್ತು ಮಾಡಕತ್ತಿಲ್ಲ ನೈಕಿ. ಅವ್ರ ಅತ್ತಿ ಮೊದ್ಲ ಬರಬರಿ ಇಲ್ಲಕಿ, ಏನು ಬರದೇ ಇಲ್ಲಕಿ ಅಂತೇಳಿ ಆಡ್ಕೊಂಡು ಹಾಕ್ತಾಳ. ಮತ್ತು ನೀ ಹಿಂದಾಗಡೆ ನಾಳೆ ಅದು ಮತ್ತು ನಿನಗಿಂತ ಅದೇನಂತಾರಲ್ಲ ಮತ್ತು ಅಕ್ಕಿಗಿಂತ ಬಲ ಹತ್ತು ಸಿಕ್ಕಿ ಕಳ್ಳಿನಗ. ಅದಕ್ಕೆ ಮೊದಲು ಆ ಕೆಲಸ ಮಾಡ್ಕೊ, ತಿಳಿಸ್ಬೇಡ. ದೌಡ್ ಬಾ, 2 ತಾಸು ಬೇಕು ಜಳಕ ಮಾಡಕ್ಕಿಕ್ಕಿಗೆ ಪುಣ್ಯಾತ್ಗಿತ್ತಿಗೆ. ಅದೇನು ಮಾಡ್ತಾಳೋ ಏನು, ಒಂದೊಂದು ಬಳ್ಳು, ಒಂದೊಂದು ಕೈ, ಒಂದೊಂದು ಕಾಲು ತಿಕ್ತಾಳ ಏನು ಯಾರಿಗೆ ಗೊತ್ತು. ಬಡ ಬಡ ಸಬ್ಕಾರ ಹಚ್ಕೊಂಡು ನೀರು ಸುರ್ಕೊಂಡು ಎಳದ್ ಬಿಟ್ಟತ್ತಾಗ. ಮತ್ತೆ ಹಾಡು ಬೇರೆ ಐಕಿವು ಬಾತ್ರೂಮ್ನಾಗ, ಮೀರಿ ಅಂತೇಳಿ. ಅದು ನಂಗೆ ಒಂದೇ ಸಮಯ ಕಿವಿ ಗುಯ್ ಗುಟ್ಟಬೇಕು. ಹಂಗೆ ಹಾಡಿದ್ದ ತಲೆ ಕೆಡುವಂಗತ್ತಾಗ. ಬರದಿ ಊಟ ಕಸ ಹೊಡ್ಕೊಂಡು ಕಾಲು ಒರೆಸ್ಕೊರವ, ಜಗಕ್ಕೆ ಹೋಗ್ತೇನೆ. ಅಯ್ಯೋ ದೇವ್ರೆ, ಕಸ್ಬರ್ಗಿ ಕದ್ಮೂಲೆ ಆಗೈತಿ. ಅಯ್ಯೋ ಕಸ್ಬರ್ಗಿನೇ ಇಲ್ಲಲ್ಲಿ, ಎಲ್ಲಿ ಹೋತಪ್ಪ? ಅಲ್ಲೇ ಇಟ್ಟಿದ್ದೆ ನೀನು ರಾತ್ರಿ ಕಸ ಹೊಡ್ಕೊಳ್ಳೋದು. ಅಯ್ಯೋ ದೇವ್ರಿ, ಅತ್ತಿಯವ್ರು ನೋಡಿದ್ರೆ ಜಳಕಕ್ಕೆ ಹೋದ್ರ. ಅಯ್ಯೋ ನಾ ಏನು ಮಾಡ್ಲಿಗ? ಕಸ್ಬರ್ಗಿ ಎಲ್ಲಿಂದ ತರಲಿ? ಇಲ್ಲೇ ಇಟ್ಟಿದ್ದು ಎಲ್ಲಿ ಹೋಗ್ತದೆ? ಒಂದ್ಸಲ ಅಶ್ವಿನಿನ ಕೇಳೇನ? ಹೌದು ಅಶ್ವಿನಿ, ಕಸ್ಬರ್ಗಿ ನೋಡೇನ? ಹಾ ಹೌದು ಅತ್ತಿಗೆಮ್ಮ, ನನ್ನ ರೂಮ್ನಾಗ ಐತಿ ನೋಡ್ರಿ, ಇಲ್ಲಿ ನನ್ನ ರೂಮ್ ಬಾಗಲ್ದ ಕಡೆ. ಅದು ನಿನ್ನೆ ಒಂದೊಂದೊಂದು ಗಾಜಿನ ಬೆಳೆ ಬಿದ್ದು ಹೊಡೆದ್ಬಿಡ್ತು ರಾತ್ರಿ. ಅದಕ್ಕೆ ಅದನ್ನ ತಗೊಂಡು ಬಂದು ಕ್ಲೀನ್ ಮಾಡ್ಕೊಂಡು ಕಸ ಹೊಡೆದೆ. ತುಂಬ್ಚಲ್ಲಿ ಕಸ್ಬರ್ಗಿ ಇಲ್ಲೇ ಇಟ್ಬಿಟ್ಟೆ. ಆಯ್ತು ನೋಡ್ರಿ ಇಲ್ಲಿ. ಆಯ್ತು ತಗೋತೇನೆ. ಪಾರ್ವತಿ, ಹಾಮ ನಿನ್ ಗಂಡನ ನೆಪಸೋಟ ಅಮಾಸಿ ಅವ್ರ ಅಪ್ಪನ ಕಾರು ಮತ್ತೆ ತನ್ನ ಕಾರು ತೊಳೆ ಅಂತ ಹೇಳ. ಹಂಗ ಆಕಿ ಅಶ್ವಿನಿದ ಒಂದು ಸ್ಕೂಟಿ ತೊಳೆಯಕ್ಕೆ ಹೇಳ. ತೊಳೆದು ಇವತ್ತು ಅಮಾಸಿ ಪೂಜೆ ಮಾಡ್ಬೇಕು. ಅವ ಬರೇ ಕಾರ್ ತೊಳೆ ಅನ್ನ ಪೂಜೆ ಬೇಕಾದ್ರೆ ನೀ ಮಾಡುವಂತೆ. ನಿಂಬೆ ಹಣ್ಣದು 4 ಗಾಲಿಗೆ ಅಷ್ಟಕ್ಕೂ ಇಟ್ಟು ಏನ ತೋರ್ಸಕ್ ಬರ್ತದಂತ. ಹಂಗ ಒಣ ಮೆಣಸಿಕಾಯಿ ಇತ್ತಂದ್ರ ಒಂದು ನಿಂಬೆ ಹಣ್ಣು ಒಣ ಮೆಣಸಿಕಾಯಿ 3 ಮೆಣಸಿಕಾಯಿ ಸೇರಿ ಒಂದು ದಾರದಾಗ ಪೋಣಿಸುವ, ಗಾಡಿಗೆ ಮುಂದೆ ಕಟ್ಬೇಕು ಅಮಾಸಿ. ಹ್ಞೂ ಅಮ್ಮ ಆಯ್ತು ಹೇಳ್ತೀನಿ. ಇವರೊಬ್ರು ಮಕ್ಕೊಂಡಾರ ಎದ್ದಾರ. ಏನ್ರಿ ಇದೆಲ್ಲ? ಅಲ್ಲ, ಈ ತರ ನೀವು ಮಾಡೋದು ಸರಿಯಲ್ಲ ಅನ್ಸ್ತೈತೆ ನನ್ಗೆ ಯಾಕೋ. ಸರ್ ನೀವೇ ನೋಡಿದ್ರಿ ಕ್ಲಾತ್ ಯಾವ ಮೆಟೀರಿಯಲ್ ಕ್ವಾಲಿಟಿ ಹೆಂಗ ಅಂತ. ಅಷ್ಟೇನು ಡಿ ಕ್ವಾಲಿಟಿ ಇಲ್ಲ ಸರ್. ಅದು ಮೇಡಮ್ಗೆ ಅವ್ರಿಗೆ ಅನುಭವ ಇಲ್ಲಲ್ಲ ಸರ್, ಅದಕ್ಕೆ ಅವ್ರಿಗೆ ಅದು ಭಾಳ ಡಿ ಮೆಟೀರಿಯಲ್ ಅಂತ ಅಂದ್ಕೊಂಡಿದ್ದಾರೆ ಸರ್, ಅಷ್ಟೇ, ಮತ್ತೇನಿಲ್ಲ. ನೋಡಿದ್ರಲ್ಲ ಸರ್. ಇಲ್ಲ ಮಾವ, ಆಗ್ಲೇ ಇನ್ನೂ 3rd ಕ್ಲಾಸ್ ಇದ್ವು. ಅವು ಎಲ್ಲ ಎಲ್ಲಿ ಹೋದ್ವೋ ಗೊತ್ತಿಲ್ಲ. ಈಗ ಒಂದು ಸ್ವಲ್ಪ ಸುಪೀರಿಯರ್ ಆಗಿರೋದು ಇಟ್ಟಾರ, ಸ್ವಲ್ಪ ಬೆಟರ್ ಆಗಿರೋದು. ಆಗ್ಲೇ ನಾನು ನೋಡಿದ ಕ್ಲಾತೆ ಬೇರೆ. ಅಯ್ಯೋ ಅದೆಲ್ಲ ಬಂದಿತ್ತು ಸರ್ ಮಾಲು. ನಾವು ಈ ಥರದ್ದು ಯಾಕೆ ಕಳಿಸಿದ್ದೀರಿ ನಂಗೆ ಅಂತ ಫೋನ್ ಮಾಡಿ ಬೈದು ವಾಪಸ್ ಕಳಿಸ್ತೀವಿ ಸರ್ ಅದನ್ನು. ಅಷ್ಟರೊಳಗೆ ಇವರು ಮೇಡಮ್ ಮಿಸ್ಟೇಕ್ ಮಾಡ್ಕೊಂಡ್ಬಿಟ್ಟಾರ. ಅದು ನಾನು ಯೂಸ್ ಮಾಡೋದಲ್ಲ ಸರ್, ಅದು ಇಲ್ಲಿ ನಮ್ಮ ಕಂಪ್ನಿಗೆ ಯೂಸ್ ಮಾಡೋದಲ್ಲ ಸರ್. ಅದು ಹೆಂಗ್ರಿ ನಮ್ಮ ಕಂಪ್ನಿಗೆ ಆ ಥರ ಮೆಟೀರಿಯಲ್ ಅವ್ರು ಕಳಿಸ್ತಾರ? ನಾವು ರೆಗ್ಯುಲರ್ ಆಗಿ ಯಾವ್ದು ತಗೋತೀವೋ ಅದನ್ನೇ ಅವ್ರು ಕಳಿಸೋದು. ಸರ್ ಅದು ಏನಾಗ್ಬಿಟ್ಟೈತೆ ಅಂದ್ರೆ ಬೇರೆ ಕಂಪ್ನಿಗೆ ಯಾವುದೋ ಒಂದು ಚೀಪ್ ಕ್ವಾಲಿಟಿ ಬಟ್ಟೆ ಕಳಿಸೋದನ್ನ ನಮ್ಗೆ ಕಳಿಸ್ಬಿಟ್ಟಾರೆ ಸರ್. ಬೇರೆ ಕಂಪ್ನಿಗೆ ಕಳಿಸೋದು ನಮ್ಗೆ ಕಳಿಸ್ಬಿಟ್ಟಾರ, ಗೊತ್ತಾಗಿಲ್ಲ ಸರ್ ಅವ್ರಿಗೆ ಅಷ್ಟೇ. ವಾಪಸ್ ಕಳಿಸಿದೆ ಸರ್ ನಾನು. ಇನ್ನೊಂದ್ಸಲ ಇದು ರಿಪೀಟ್ ಆಗಲ್ಲ ತಗೋರಿ ಸರ್. ಸಾಕು, ಜಸ್ಟ್ ಶಟ್ ಅಪ್. ನಂಗೆಲ್ಲ ಗೊತ್ತಾಕೈತ್ರಿ. ಹೆಂಗ್ರಿ ಕಳಿಸ್ತಾರ? ಶ್ರೀಕಾಂತ್ ಪಾಟೀಲ್ ಗಾರ್ಮೆಂಟ್ಸ್ ಅಂದ್ರೆ ಹೆಂಗೈತಿ ಮಾರ್ಕೆಟ್ ಒಳಗೆ ಹೆಸರು ಅಂತ ನಿಮಗೂ ಗೊತ್ತೈತಿ. ನಾನು ಹೋಲ್ಡೇನ್ ಹಂಗ ಇಲ್ಲ. ಅಂತದ್ರೊಳಗೆ ಯಾವುದೋ ಚೀಪ್ ಕ್ವಾಲಿಟಿ ಮೆಟೀರಿಯಲ್ನ ನಮ್ಮ ಕಂಪ್ನಿ ಹೆಂಗ್ರಿ ಕಳಿಸಿದ್ರು? ಹೋಗಿ ಕೇಳ್ತೀನಿ ತಡ್ರಿ. ಕಂಪ್ಲೇಂಟ್ ಮಾಡ್ರಿ, ಅವರಿಗೆ ಫೋನ್ ಮಾಡ್ರಿ. ಮೀಟಿಂಗ್ ಕೊಡೋಣ ಅವ್ರಿಗೆ ಫೋನ್ ಮಾಡ್ರಿ. ಸರ್ ಇಷ್ಟು ಸಣ್ಣ ವಿಷಯಕ್ಕೆಲ್ಲ ಯಾಕೆ ಸರ್ ಮೀಟಿಂಗ್? ನಾನು ಇನ್ನೊಂದ್ಸಲ ಇದು ರಿಪೀಟ್ ಆಗ್ಲಾರ್ದಂಗೆ ನೋಡ್ಕೋತೀನಿ ಸರ್. ನೋಡಿ ಸೋಮಶೇಖರ್ ಅವ್ರೆ, ನಿಮ್ಮ ಮೇಲೆ ಜಾಸ್ತಿ ಕಂಪ್ಲೇಂಟ್ ಬರಕತ್ತಾವ. ಇದ ಫಸ್ಟ್ ಇದ ಲಾಸ್ಟ್. ಇನ್ನೊಂದ್ಸಲ ಕಂಪ್ಲೇಂಟ್ ಬಂತಂದ್ರ ಕೆಲಸ ಕಳ್ಕೊಂಡು ಮನಿ ಒಳಗೆ ಕುಂದಿರ್ಬೇಕಾಕತಿ. ವಿಚಾರ ಮಾಡ್ರಿ. ಸಾರಿ ಸರ್. ಸರಿ, ನೀವಿನ್ ಹೋಗ್ರಿ. ಹಾಳಾದಿ ಮೇಡಮ್ ಬಂದು ನಮ್ಮ ಕೆಲ್ಸಕ್ಕೆಲ್ಲ ಕಲ್ಲಾಕಿದ್ರು. ಪಾರ್ವತಿ, ಈಗೀಗ ಬಂದೇ ಇದೆಲ್ಲ ಬಯಲಾಗ್ತಾ ಐತಿ. ನಾನು ಜಾಸ್ತಿ ಬರಲ್ಲ ಅನ್ನೋಕ್ಕಿಂತ ಮ್ಯಾನೇಜರ್ನ ಇವ್ರನ್ನೇ ಇಟ್ಟಿನಿ ಕೆಲ್ಸಕ್ಕೆ ಅಂತಂದು ಹೇಳಿ ಇಲ್ಲಿ ನಾನು ಬಂದ್ರು ವಿಸಿಟ್ ಕೊಟ್ಟು ಹಂಗ ಹೋಗ್ಬಿಡ್ತಿದ್ದೆ. ಆಮೇಲೆ ಈಗೀಗಂತೂ ನನ್ನ ಎದಿ ನೋವಾದಾಗಿಂದ ನಾನು ಈ ಕಡೆ ಎಲ್ಲ ಹಾದೇ ಇಲ್ಲ ಬಿಡು. ಇನ್ನೂ ಎಷ್ಟೆಷ್ಟು ಮೋಸ ಆಗ್ತಾ ಇದಾವೋ ಏನೋ ಗೊತ್ತೇ ಇಲ್ಲ. ನಾನು ಈ ಕಂಪ್ನಿ ಕಡೆ ನೋಡ್ಲೇ ಇಲ್ಲ. ಸೊ ನನಗನ್ಸುತ್ತೆ ಇಲ್ಲೆಲ್ಲರೂ ದುಡ್ಡು ತಿನ್ನಕ್ಕೋಸ್ಕರ ಏನೇನೋ ಗೋಲ್ಮಾಲ್ ಮಾಡ್ತಾ ಇದಾರ. ಇವ್ರೊಬ್ನೇನಾ ಮತ್ತೆ ಯಾರಾದ್ರೂ ಇದಾರ ಅಂತ ಕಂಡುಹಿಡಿಬೇಕಾಗಿತ್ತು. ಅಪ್ಪ ನನಗೂ ಯಾಕೋ ಹಂಗೆ ಅನಿಸ್ತಾ ಐತಿ. ಯಾಕಂದ್ರೆ ಇಲ್ಲಿ ಈ ಥರ ಇಷ್ಟು ಗೋಲ್ಮಾಲ್ ಮಾಡಿ ಮಾತಾಡ್ತಾ ಇದ್ದಾನ ಇವ ಅಂತಂದ್ರೆ
ಈಗ ನಾವು ಕಣ್ಣಿಗೆ ಕಂಡಂಗೆ ಹಿಂಗೆ ಮತ್ತು ನೀವು ಬಂದು ಬರೀ ಮೀಟಿಂಗ್ ಮುಗಿಸಿ ಸ್ಯಾಲ್ರಿ ಎಲ್ಲ ನೋಡ್ಕೊಂಡು ಬರೀ ವರ್ಕರ್ಸ್ ಹೆಂಗೆ ಕೆಲಸ ಮಾಡ್ತಿದ್ರೆ ಇಷ್ಟೇ ನೋಡ್ಕೊಂಡು ಹೋಗ್ತಿದ್ರಿ ಅಂತ ಹೇಳ್ತೀರಿ. ಮತ್ತು ಡೀಪ್ ಈ ಕ್ಲಾತ್ ಎಲ್ಲ ಎಷ್ಟೆಷ್ಟೆಲ್ಲ ಗೋಲ್ಮೇಲ್ ಮಾಡಿ ಎಷ್ಟು ರೊಕ್ಕ ಹೊಡೆದಿರ್ಬೋದು. ಇನ್ಮೇಲೆ ಸ್ಟ್ರಿಕ್ಟ್ ಆಗಿ ನಡಿಬೇಕು. ಹಾಗೆ ಮಾವ, ನೀವು ರೆಗ್ಯುಲರ್ ಆಗಿ ಯಾವ್ಯಾವ ಶಾಪಿಗೆ ಅಂದರೆ ಇದು ಯಾವುದು ಒಂದು ಇದಕ್ಕೆ ಹೋಗಿ ಬಟ್ಟೆ ಎಲ್ಲ ರೀಚ್ ಆಗ್ತೈತಲ್ಲ ಅಲ್ಲೆಲ್ಲ ಫೋನ್ ಮಾಡಿ ಸ್ವಲ್ಪ ಕೇಳಬೇಕಿತ್ತು ಮಾವ. ಕೇಳೋಣ ಅಂತ ಅನ್ಕೊಂಡಿನಿ. ಯಾಕಂದರೆ ನಮ್ಮ ಒಂದು ಹೆಸರಿಗೋಸ್ಕರ ಅವ್ರು ಸುಮ್ಮನಿದ್ರು ಅಥವಾ ಯಾವ ಥರ ಕ್ಲಾತ್ ನಮ್ಮ ಕಂಪ್ನಿಯಿಂದ ಇಷ್ಟು ದಿನ ಬರ್ತಾ ಇತ್ತು, ನಿಮಗೆ ಏನಾದರೂ ಚೇಂಜ್ ಆಗಿದೆಯಾ, ಏನು ಒಂದೇ ಥರ ಮೆಟೀರಿಯಲ್ ಬರ್ತಾ ಇತ್ತಾ, ಏನು ಒಳ್ಳೆ ಕ್ವಾಲಿಟಿ ಇತ್ತಾ ಇಲ್ವಾ, ಸ್ವಲ್ಪ ಕೇಳಬೇಕಾಗಿತ್ತು ಮಾವ. ಮಾರ್ಕೆಟಿಂಗ್ ಅವ್ರದ್ದು ಹೆಂಗೆ ನಡೀತಾ ಐತಿ, ಜನ ಇದನ್ನು ಸೇಲ್ ಮಾಡ್ತಾ ಇದ್ದಾರಾ, ತೊಗೋತಾ ಇದ್ದಾರಾ, ಇದನ್ನು ಸ್ವಲ್ಪ ಕೇಳಬೇಕಾಗಿತ್ತು ಮಾವ. ಗುಡ್ ಐಡಿಯಾ ಅಮ್ಮ ಪಾರ್ವತಿ. ಫೋನ್ ಮಾಡಿ ವಿಚಾರಿಸ್ಬೇಕು. ಸರಿ, ನನ್ಗೆ ಅವ್ರ ಕಂಪ್ನಿಯವ್ರು ಎಲ್ಲರದು ನಂಬರ್ ಗೊತ್ತು, ನಾನು ನನ್ನ ಮ್ಯಾನೇಜರ್ ಕಡೆ ಮಾಡಿಸ್ತೀನಿ. ತಲೆ ಕಟ್ಸ್ಕೊಡ. ಸರಿ ಮಾವ. ಅಪ್ಪ ಬರ್ರಿಪ್ಪ, ಆಫೀಸ್ ಕಡೆ ಬಿಟ್ಟು ಬರ್ತೀನಿ ನಿಮ್ಮನ್ನು. ಓಯ್ ಕುಲ್ಪುತ್ರ, ಅಪ್ಪ ನಾಳೆಯಿಂದ ನೀನು ಆಫೀಸ್ನಾಗ ಕೆಲಸ ಮಾಡ. ಆದಿತ್ಯ ಇಲ್ಲಿ ಬರ್ತಾನ, ಪಾರ್ವತಿ ಆದಿತ್ಯ ಇಬ್ರು ನೋಡ್ಕೋತಾರ. ನಾಳೆಯಿಂದ ನಿನ್ ಕೆಲಸ ಆಫೀಸ್ನೇ ಮಾಡೋದು. ಏನ ಅಪ್ಪ? ಏನಪ್ಪ, ಯಾಕ ಗಂಡ ಐತಿ ಒಂದ ಕಡೆ ಮಾಡ್ತೀವಪ್ಪ ಕೆಲಸನ. ಕೆಲಸ ಮಾಡೋದು ನೋಡೇನಿ, ಮಾತಾಡ್ಕೊಂತ ನಿಂದಿರ್ತಿ ಅಂತಲ್ಲ ಹುಡುಗಿಯರ್ ಕೂಟ. ಅಪ್ಪ ಹಂಗೆ ಕಾಡ್ಸೋಣ ಅಂತಷ್ಟೇ. ಏನಾತ ಅವರು ಸರ್ ನಿಮ್ಮ ಮುಖ ನೋಡಿದ್ರೆ ನಮ್ಗೇನೋ ಎನರ್ಜಿ ಸರ್ ಕೆಲಸ ಮಾಡಕ್ಕೆ ಅಂತಾರಪ್ಪ ಅವರು. ಅದಕ್ಕೆ ಹಂಗೆ ಒಂದು ತಮಾಷೆಗೆ ಮಾತಾಡಿದೆ. ಅದು ಯಾಕೋ ಪಾರ್ವತಿ ಅವರಿಗೆ ಜಲಸ್ ಫೀಲ್ ಆಗೈತನ. ಆಯ್ತಪ್ಪ, ಸರಿ ಬಾ, ನಾನು ಡ್ರಾಪ್ ಮಾಡ್ಬಾ, ಅಲ್ಲಿನೂ ಬೇಕಾದಷ್ಟು ಕೆಲಸ ಅದು. ಅಪ್ಪ ಅವು ಫೋನ್ ಮಾಡಿದ್ಲು. ಏನಂತ? ಅದೇನೋ ಮಾರ್ಕೆಟಿಂದ ಬರ್ತಾ ಹೂವು, ಆಮೇಲೆ ಮಾಯಿನ ತೊಳಲು, ಬೇಯಿನ ತಪ್ಲ, ಆಮೇಲೆ ಏನ ಅಂದ್ಲಪ್ಪ, ಅವೇನ ಬೇಕಂತ ಅವ್ನು ತೊಗೊಂಡು ಹೋಗ್ಬೇಕಂತ ಮನೆಗೆ. ಯಾರು, ನಾನಾ? ನೀನಲ್ಲಪ್ಪ, ಪಾರ್ವತಿಗೆ ಹೇಳು ಅಂತ. ತೊಗೊಂಡು ಬಾ ಅನ್ನೋ ಮಾರ್ಕೆಟಿಂದ ಬರ್ತಾ. ನಂಗೆ ಯಾಕಂತ ತರಕ್ಕೆ ಆಗೋಲ್ತಿದೆಲ್ಲ, ಮನೆ ಕಡೆ ಎಲ್ಲೂ ಇಲ್ಲ ಇಲ್ಲಿ ಅಂದರು. ಹಂಗಿದ್ರು ಆಫೀಸ್ 5 ಗಂಟೆ ಕ್ಲೋಸ್ ಆಗೈತಪ್ಪ. ಈಗ ಆಲ್ರೆಡಿ 3 ಗಂಟೆ ಆಗೈತಿ. ಇನ್ನೊಂದು ತಾಸು ಬಿಟ್ಟು ಪಾರ್ವತಿ ಕರ್ಕೊಂಡು ಹಂಗಾರೆ ನಾ ಮಾರ್ಕೆಟಿಗೆ ಹೋಗಿ ಅಲ್ಲಿಂದ ಮನೆಗೆ ಹೋಗ್ಬಿಡ್ತೇನಪ್ಪ. ಹಂಗೆ ಮಾಡು.